ಹಾಯ್ ಫ್ರೆಂಡ್ಸ್, ನಾನಿವತ್ತು ಸಿಂಪಲ್ಲಾಗಿ ಒಂದು ಉದ್ದಿನ ವಡೆ ಮಾಡ್ಕೊಳ್ಳೋದು ಹೇಗೆ, ಹೋಟೆಲ್ಗಳಲ್ಲೆಲ್ಲ ಮಾಡ್ತಾರಲ್ವ ಆ ಥರ ಕ್ರಿಸ್ಪಿಯಾಗಿ ಸ್ಮೂತಾಗಿ ಹೇಗೆ ಉದ್ದಿನ ವಡೆ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಬೆಳಗ್ಗೆ ಟಿಫನ್ಗೆ ಇಡ್ಲಿ ಏನಾದರೂ ಮಾಡ್ಕೊಂಡಾಗ ಅದ್ರ ಜೊತೆಗೆ ಈ ಥರ ಒಂದು ಉದ್ದಿನ ವಡೆ ಮಾಡಿಕೊಂಡ್ರೆ ಒಂದು ಒಳ್ಳೆಯ ರೀತಿಯ ಟಿಫನ್ನು ರೆಡಿ ಆಗುತ್ತೆ. ಈ ಥರ ಸ್ಮೂತಾಗಿ ಕ್ರಿಸ್ಪಿಯಾಗಿ ಹೇಗೆ ಉದ್ದಿನ ವಡೆ ಮಾಡ್ಕೊಳ್ಳೋದು ಅಂತ ಇವತ್ತು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು ಇದು ಮಾಡ್ಕೊಳ್ಳಿಕ್ಕೆ ಒಂದು 1/4 kg ಆಗುವಷ್ಟು ಉದ್ದನ್ನ ನೆನೆಸಿ ಇಟ್ಕೊಂಡಿದ್ದೀನಿ. ನಾನು ಒಂದು 4 hours ನೆನೆಸಿಟ್ಕೊಂಡಿದ್ದೀನಿ. ನೀವೇನಾದರೂ ಬೆಳಿಗ್ಗೆ ಟಿಫನ್ಗೆ ಮಾಡ್ಕೊಳ್ತೀರಾ ಅಂತ ಆದರೆ ನೈಟ್ ಈ ಥರ ಉದ್ದನ್ನ ನೆನೆ ಹಾಕಿಟ್ಕೊಳ್ಳಿ. ಹಾಗೂ ಅದ್ರ ಜೊತೆಗೆ ನಾನು 2 ಸ್ಪೂನ್ ಆಗುವಷ್ಟು ಅಕ್ಕಿನ ಕೂಡ ನೆನೆಸಿಟ್ಕೊಂಡಿದ್ದೀನಿ. ಅಕ್ಕಿನ ಹಾಕಿ ರುಬ್ಕೊಳ್ಳೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ವಡೆ. ಹಾಗಾಗಿ ನಾನಿವಾಗ ಒಂದು ಮಿಕ್ಸಿ ಜಾರ್ನ ತಗೊಂಡು ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಫುಲ್ ತುಂಬ ಹಾಕಿಬಿಟ್ಟು ರುಬ್ಬೋದ್ರಿಂದ ಅದು ಗಟ್ಟಿಯಾಗಿ ಮಿಕ್ಸಿ ಹಾಳಾಗಿಬಿಡುತ್ತೆ. ಹಾಗಾಗಿ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಳ್ಳಿ. ನೀರು ನೀವು ನೋಡಿಬಿಟ್ಟು ಬೇಕಿದ್ರೆ ಸ್ವಲ್ಪ ಹಾಕ್ಕೊಳ್ಳಿ ಅಷ್ಟೇ. ನಾನಿವಾಗ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ, ಹಿಟ್ಟು ಈ ಹದದಲ್ಲಿ ಇರಬೇಕು. ಫುಲ್ ನೀರಾಗಿನೂ ಇರಬಾರ್ದು, ಫುಲ್ ಗಟ್ಟಿಯಾಗಿನೂ ಇರಬಾರ್ದು. ಅಕ್ಕಿನೂ ಕೂಡ ಅದ್ರ ಜೊತೆನೇ ಹಾಕಿ ನಾನು ರುಬ್ಕೊಂಡಿದ್ದೆ. ಇವಾಗ ಎಲ್ಲವನ್ನೂ ರುಬ್ಬಿ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನಿವಾಗ ಕೆಲವೊಂದೊಂದು ಐಟಮ್ನ ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ 1 ಚಿಟಿಕೆ ಆಗೋಷ್ಟು ಸೋಡಾನ ಹಾಕ್ಕೊಳ್ತಾ ಇದ್ದೀನಿ. ನೀವು ಸೋಡಾ ಆಪ್ಷನಲ್ಲು, ತಕ್ಷಣ ಮಾಡ್ಕೊಳ್ತೀರಾ ಅಂತಾದರೆ 1 ಚಿಟಿಕೆ ಸೋಡಾ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಹಾಗೆಯೇ 1 ಇಂಚು ಶುಂಠಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ 2 ಹಸಿಮೆಣಸು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಎರಡೂ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಇದಕ್ಕೆ ಸ್ವಲ್ಪ ಕಾಳುಮೆಣಸು ಹಾಕ್ಕೊಳ್ತಾ ಇದ್ದೀನಿ. ನೀವೇನಾದರೂ ಕಾಳುಮೆಣಸನ್ನ ಜಜ್ಜಿ ಕೂಡ ಹಾಕ್ಕೊಳ್ಬೋದು. ನಾನು ಇಡೀ ಕಾಳನ್ನೇ ಹಾಕ್ಕೊಂಡಿದ್ದೀನಿ. ನಿಮಗೆ ಇಡೀ ಕಾಳು ಬೇಡ ಅಂತಾದರೆ ಜಜ್ಜಿಬಿಟ್ಟು ಹಾಕ್ಕೊಳ್ಬೋದು. ಇವಾಗ ಇದೊಂದು 5 ರಿಂದ 6 ನಿಮಿಷ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸ್ಕೊಳ್ಬೇಕು. ಆವಾಗ ಅದು ಹಿಟ್ಟು ಹದ ಚೆನ್ನಾಗಿ ಬರುತ್ತೆ. ಇವಾಗ ನಾನು ವಡೆ ಮಾಡ್ಕೊಳ್ಳೋದು ಹೇಗೆ ಕೈಯಲ್ಲೇನೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಬೌಲಲ್ಲಿ ಸ್ವಲ್ಪ ನೀರು ತಗೊಂಡು ಕೈಯನ್ನು ನೀರಲ್ಲಿ ನೆನೆಸ್ಕೊಂಡ್ಬಿಟ್ಟು ಹಿಟ್ಟನ್ನು ಸ್ವಲ್ಪ ತಗೊಂಡು ಈ ಥರ ಪ್ರೆಸ್ ಮಾಡ್ಕೊಳ್ಬೇಕು. ಆಮೇಲೆ ನಂತರ ಮಧ್ಯದಲ್ಲಿ ಒಂದು ಹೋಲನ್ನ ಮಾಡ್ಕೊಳ್ಬೇಕು. ನೋಡಿ, ಇವಾಗ ಇದು ಬಿಡ್ಲಿಕ್ಕೂ ಕೂಡ ಚೆನ್ನಾಗಿ ಬರುತ್ತೆ. ಕೈ ಒದ್ದೆ ಮಾಡ್ಕೋಬೇಕು, ಇಲ್ಲಾಂದರೆ ಅದು ಅಂಟ್ಕೊಂಡು ಬಿಡುತ್ತೆ ಕೈಗೆ. ಪಕ್ಕದಲ್ಲೇ ನಾನು ಎಣ್ಣೆನ ಕಾಯಲಿಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ನಾನು ವಡೆನ ಬಿಟ್ಕೊಳ್ತಾ ಇದ್ದೀನಿ. ಈ ಥರ ನಿಮಗೆ ಕೈಯಲ್ಲಿ ಬಿಡಲಿಕ್ಕೆ ಬಂದಿಲ್ಲ ಅಂತ ಆದರೆ ನೀವು ಕಾಫಿ ಫಿಲ್ಟರ್ ಮಾಡ್ತಾರಲ್ವ ಅದರಲ್ಲೂ ಕೂಡ ಬಿಟ್ಕೊಳ್ಬೋದು. ಅದು ಇನ್ನೊಂದ್ಸರಿ ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ. ಇವಾಗ 2 ಸೈಡೂ ಕೂಡ ಚೆನ್ನಾಗಿ ಬೇಯಿಸ್ಕೊಂಡು ಅದನ್ನು ಎತ್ತಿ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಉಳಿದಿರುವಂಥ ಹಿಟ್ಟನ್ನು ಕೂಡ ಮತ್ತೆ ಅದೇ ರೀತಿ ಬಿಟ್ಕೊಳ್ತಾ ಹೋಗಬೇಕು. ಫುಲ್ ಅಂಟ್ಕೊಳ್ಳೋ ಥರ ಬಿಡಲಿಕ್ಕೆ ಹೋಗಬೇಡಿ, ಸ್ವಲ್ಪ ಬಿಡಿಯಾಗಿ ಬಿಟ್ಕೊಳ್ಳಿ. ಇನ್ನು ಉಳಿದಿರೋ ಹಿಟ್ಟನ್ನು ಮತ್ತೆ ಕೂಡ ಬಿಟ್ಕೊಳ್ಬೋದು. ಇದನ್ನು ಕೂಡ 2 ಕಡೆ ಚೆನ್ನಾಗಿ ಬೇಯಿಸ್ಕೊಂಡು ನೋಡಿ, ಇದು ಇವಾಗ ಚೆನ್ನಾಗಿ ಬೆಂದಿದೆ. ಇದನ್ನು ಎತ್ತಿ ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ನಾನು ವಡೆ ತೋರಿಸ್ತಾ ಇದ್ದೀನಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ. ಹಾಗೆ ಕ್ರಿಸ್ಪಿಯಾಗಿ ಕೂಡ ಬಂದಿದೆ. ನಾನು ತೋರಿಸಿರೋ ಹದದಲ್ಲೇ ಮಾಡಿದ್ರೆ ನಿಮಗೆ ವಡೆ ಕ್ಲೀನಾಗಿ ಕ್ರಿಸ್ಪಿಯಾಗಿ ಸ್ಮೂತಾಗಿ ಬರುತ್ತೆ. ತಿನ್ನೋಕ್ಕೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ, ಚೆನ್ನಾಗಿ ಬಂದಿದೆ. ಈ ಥರ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ತಿಳಿಸಿ. ಇದೇನಾದರೂ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡೋದನ್ನ ಮಾತ್ರ ಮರಿಬೇಡಿ.